ಇನ್ನು ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಚಿನ್ನದ ಗಣಿಗಾರಿಕೆ ವಿಚಾರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಶೋಧಕ್ಕೆ ತಯಾರಿ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಕುದುರೆಗೊಂಡ ಗ್ರಾಮದಲ್ಲಿ ಶೋಧ ಕಾರ್ಯ ಆಗಿದೆ. ಗ್ರಾಮದ ಬಹುತೇಕ ಜಮೀನಿನಲ್ಲಿ ಚಿನ್ನದ ನಿಕ್ಷೇಪವನ್ನು ಶೋಧ ಮಾಡ್ತಾ ಇದ್ದಾರೆ. 25 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಈ ಶೋಧ ಕಾರ್ಯ ನಡೀತಾ ಇದೆ. ಹಾಗಾಗಿ ಗ್ರಾಮ ತೊರೆಯುವ ಆತಂಕದಲ್ಲಿದ್ದಾರೆ 200ಕ್ಕೂ ಹೆಚ್ಚು ಕುಟುಂಬದವರು. ಸರ್ವೆ ಮಾಡುವ ಮೂಲಕ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಿದ್ದಾರೆ ಅಂತ ಆರೋಪ ಇರೋದು. ನ್ಯಾಮತಿ ತಾಲೂಕಿನ ಕುದುರೆಕೊಂಡ ಗ್ರಾಮದಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಯಾರೋ ಮಾಡ್ತಿರೋದು, ಗ್ರಾಮಸ್ಥರು ಮಾಡ್ತಿರೋದಲ್ಲ ಸರ್ವೆ, ಸರ್ಕಾರದ ವತಿಯಿಂದನೇ ಆಗ್ತಾ ಇದೆ, ಕಂದಾಯ ಇಲಾಖೆ ವತಿಯಿಂದನೇ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಇವರು ಬದುಕಕ್ಕೆ ಬಿಡಲ್ಲ, ನಮ್ಮ ಊರನ್ನೇ ಇವರು ಶಿಫ್ಟ್ ಮಾಡ್ತಾರೆ ಅಂತ ಈಗ ಆತಂಕ ಇರೋದು. ಸುಮಾರು 200ಕ್ಕೂ ಹೆಚ್ಚು ಕುಟುಂಬ ಇದೆ ಈ ಊರಿನಲ್ಲಿ, ಕುದುರೆಕೊಂಡ ಅಂತ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕುದುರೆಕೊಂಡ. ಸುಮಾರು ಕಡೆ ಈ ರೀತಿ ಆಗ್ತಾ ಇದೆ. ಚಿನ್ನದ ನಿಕ್ಷೇಪ ಸರ್ವೆ ಆಗ್ತಿದೆ. ಗಣಿ ನಿಕ್ಷೇಪ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಗ್ರಾಮವನ್ನೇ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ನಾವು ಇವಾಗ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕುದುರೆಕೊಂಡ ಗ್ರಾಮದಲ್ಲಿದ್ದೀವಿ. ನೋಡಲಾಗಿದೆ, ಈ ಗ್ರಾಮದಲ್ಲಿ ಸುತ್ತಮುತ್ತ ಒಂದು 300ರಿಂದ 400 ವರ್ಷಗಳಿಂದಲೂ ಕೂಡ ಇಲ್ಲಿ ಜನರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಈಗ ಈ ಸ್ಥಳದಲ್ಲಿ ಗಣಿ ನಿಕ್ಷೇಪ ಇದೆ, ಚಿನ್ನದ ಗಣಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಮತ್ತು ವಿವಿಧ ಕಂಪನಿಗಳು ಕೂಡ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಇದನ್ನು ತಡೆದಿದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ಸರ್ವೆನೂ ಮಾಡಬೇಡಿ ಮತ್ತು ನಮ್ಮನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡಬೇಡಿ. ಯಾಕಂತೇಳಿದ್ರೆ ಸಂಡೂರು ಆಗಿರ್ಬೋದು ಮತ್ತು KGF ಈ ಭಾಗಗಳಲ್ಲಿ ಆಗಿರುವಂತಹ ಅನಾಹುತ ನಮ್ಮ ಗ್ರಾಮದಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಇಲ್ಲಿ ಗಣಿ ನಿಕ್ಷೇಪ ಏನಾದ್ರು ಆಯಿತು ಅಂತಂದರೆ ಸುತ್ತಮುತ್ತ ಇರುವಂತಹ 20ಕ್ಕೂ ಹೆಚ್ಚು ಹಳ್ಳಿಗಳು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಪುಣ್ಯಕ್ಷೇತ್ರಗಳು, ಒಂದು ಕಡೆ ತೀರ್ಥರಾಮೇಶ್ವರ ಇದೆ, ಇನ್ನೊಂದು ಕಡೆ ಸುರಗೊಂಡನಕೊಪ್ಪ ಇದೆ, ಮತ್ತು ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳಗಳಿಗೆ ಕೂಡ ಹಾನಿಯಾಗುತ್ತೆ. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಸಂಡೂರು ಆಗುತ್ತೋ ಅದೇ ರೀತಿಯಾದಂಥ ಪರಿಸ್ಥಿತಿ ಕೂಡ ಇಲ್ಲಾಗುತ್ತೆ. ಇಲ್ಲಿ ಜಮೀನುಗಳಿದ್ದಾವೆ, ನೂರಾರು ವರ್ಷಗಳಿಂದಲೂ ಕೂಡ ಇಲ್ಲೇ ಜೀವನ ಕಟ್ಕೊಂಡು ನಾವು ವಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ತಾಯಿ ಮಕ್ಕಳ ಸಂಬಂಧ ರೀತಿಯಲ್ಲಿ ನಾವು ಜಮೀನಿಗೂ ನಮಗೂ ಒಂದು ಸಂಬಂಧ ಇದೆ. ಆ ಜಮೀನನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರ ಆಗಿರೋದು ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾವುದೇ ರೀತಿಯಂಥ ಸರ್ವೆಗೆ ನಾವು ಅವಕಾಶ ಮಾಡಿಕೊಡೋಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸುತ್ತಮುತ್ತ ಇರುವಂತಹ ಫಲವತ್ತಾದ ಭೂಮಿ ಇದೆ, ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಭೂಮಿಗಳನ್ನ ನಾವು ಬಿಟ್ಟು ಹೋಗೋದು ಮತ್ತು ಸಾವಿರಾರು ವರ್ಷಗಳಿಂದಲೂ ಕೂಡ ಇದೇ ಒಂದು ಜೀವನ ಮಾಡ್ಕೊಂಡು ಬಂದಿದ್ವಿ, ಇದೇ ಗ್ರಾಮಗಳಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ವಿ. ಈಗ ಏಕಾಏಕಿ ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಕೂಡ ಹುನ್ನಾರ ಕೂಡ ನಡೀತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು ಪ್ರಮುಖ